ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಆಗಸ್ಟ್ 15th ಮತ್ತು 15th ಮತ್ತು 16th 2 ದಿನವೂ ಹಬ್ಬ ಇರೋದ್ರಿಂದ ನಾನು ಎರಡನ್ನೂ ಮರ್ಜ್ ಮಾಡಿ ನಾನು ಈ ವಿಡಿಯೋನಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಹಾಗೇ ಹಬ್ಬಗಳದ್ದು ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕಾಗಿದೆ, ಅದನ್ನು ಕೂಡ ಮಾಡ್ಕೊತಾ ಮತ್ತು ನಿಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇದು ಸ್ಟಾರ್ಟ್ ಮಾಡೋಷ್ಟರಲ್ಲಿ ನಾನು ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡಿದ್ವಿ. ಯಾಕಂದರೆ ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತಲ್ಲ, ಸೊ ಅದರಿಂದ ನಾನೆಲ್ಲ ಪ್ರಿಪೇರ್ ಆಗಬೇಕಾಗಿತ್ತು. ಮತ್ತು ದೇವಿನೂ ಕೂಡ ಕುಣಿಸೋದ್ರಿಂದ ನಾನು ಅದ್ರ ಸಾಮಾನು ಕೂಡ ಎಲ್ಲ ತಕ್ಕೊಂಡು ಮೊದಲೇ ತೊಳ್ಕೊಂಡು ಇಟ್ಕೊಂಡ್ರೆ ಈಸಿ ಆಗುತ್ತೆ, ಪ್ರಿಪ್ರೇಷನ್ಗೆ ಅಂತ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ನಾನು ಫಸ್ಟು ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಡ್ತೀನಿ. ಅದಾದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಇದು ದೇವ್ರ ಪಾತ್ರೆ ತೊಳೆಯೋದಕ್ಕೆ ನಾನೇನು ತುಂಬ ದೇವ್ರ ಪಾತ್ರೆ ಏನು ಇಟ್ಕೊಂಡಿಲ್ಲ, ಸ್ವಲ್ಪನೇ ಇಟ್ಕೊಂಡಿರೋದು ದೇವ್ರ ಪಾತ್ರೆಗಳ್ನ. ಆದ್ರೂ ಅದನ್ನೆಲ್ಲ ತೊಳ್ಕೊಂಡು ಮನೆ ಆದರೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಮತ್ತು ಎಕ್ಸ್ಟ್ರಾ ದೀಪಾಲೆ ಕಂಬಗಳು ಅದನ್ನೆಲ್ಲ ಜೋಡಿಸ್ಕೋಬೇಕಾಗಿತ್ತಲ್ಲ, ಸೊ ಅದನ್ನೆಲ್ಲನೂ ತಕ್ಕೊಂಡು ಎಲ್ಲ ತೊಳ್ಕೊಂಡು ಒರೆಸ್ಕೊಂಡು ಜೋಡಿಸ್ಕೊಂಡ್ಬಿಡ್ತಾ ಇದ್ದೀನಿ. ಮೊದಲೇ ಜೋಡಿಸಿಟ್ಕೊಂಡ್ರೆ ಈಸಿ ಆಗುತ್ತೆ ನಾವು ನಾಳೆ ದೀಪ ಹಚ್ಚೋದಕ್ಕೆ ಅಂತ. ಸೊ ಎಲ್ಲನೂ ಗೆಜ್ಬತ್ತಿ ಎಲ್ಲ ಮಾಡಿಕೊಂಡು ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಬರೀ ಏನು ಹೇಳೋದು, ಹೂವನ್ನ ಇಟ್ಟು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಈಗಲೇ ಮಾಡ್ಕೊಂಬಿಡ್ತಾ ಇದ್ದೀನಿ. ನೋಡಿ, ಆರತಿ ದೀಪ ಕೂಡ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಮಕ್ಕಳಿಬ್ರು ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳಿದ್ರು. ನಾನು ಕೂಡ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಹಾಗೆ ಕಮ್ಯುನಿಟಿ ಕೂಡ ಹಾಕಿದ್ದೆ, ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಈ ವಿಡಿಯೋ ಪೋಸ್ಟ್ ಮಾಡೋಷ್ಟರಲ್ಲಿ ತುಂಬ ದಿನಗಳೇ ಆಗೋಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ಯಾರಿ ಯಾವ ಥರ ಉಡಿಸ್ತೀನಿ ಅನ್ನೋದನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಕ್ಲಿಪ್ಸ್ಗಳನ್ನೆಲ್ಲ ಹಾಗೆ ಹಾಕ್ಬಿಟ್ಟು ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಡಬಲ್ ಸ್ಟೆಪ್ ಸ್ಯಾರಿನ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅದು ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸುಮಾರು ಅಂದರೆ ವೀಡಿಯೋಸ್ಗಳೆಲ್ಲ ತೋರಿಸಿದ್ದೀನಿ ನಾನು ಯಾವ ರೀತಿ ನಾನು ಉಡಿಸ್ತೀನಿ ಅಂತ. ಒಂದು 2-3 ಥರ 4 ಥರನೇ ತೋರಿಸಿರ್ಬೋದು. ನಾನು ಅದೆಲ್ಲ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಿಗಾರು ಇಂಟ್ರೆಸ್ಟ್ ಇದೆ ಹೋಗಿ ನೋಡ್ಬೋದು. ಹಾಗೆಯೇ ಇಲ್ಲಿ ನಾನು ಸೆರಗು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡಿ, ಸೆರಗು ಈ ಥರ ಮಡ್ಚ್ಕೊಂಡು ಒಂದು ದಿನದ ಮುಂಚೆನೇ ಪಿನ್ ಹಾಕ್ಕೊಂಡು ಇಟ್ಕೊಂಡ್ರೆ 5 ನಿಮಿಷಕ್ಕೆ ಉಡಿಸ್ಬಿಡ್ಬೋದು. 5ರಿಂದ 10 ನಿಮಿಷ ಅಷ್ಟೇ, ಜಾಸ್ತಿ ಏನು ಬೇಕಾಗೇ ಇಲ್ಲ, ಅಷ್ಟು ಫಾಸ್ಟಾಗೆ ಉಡಿಸ್ಬಿಡ್ಬೋದು. ಸೊ ಇವಾಗ ಕೂಡ ಸೆರಗೆಲ್ಲ ಹಾಕಿ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಕೈಗಳಿಗೆ ಹಾಕ್ಕೊತೀನಿ, ಅಂದರೆ ಕೈಗಳು ಅಂದರೆ ಹ್ಯಾಂಡ್ಸ್ ಇರುತ್ತಲ್ಲ, ಹ್ಯಾಂಡ್ಸ್ ಮತ್ತು ಲೆಗ್ಸ್ ಇರುತ್ತಲ್ಲ, ಅದನ್ನು ಪ್ರಿಪೇರ್ ಮಾಡ್ಕೊಳೋದಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಅದಕ್ಕೆ ಮುಂಚೆ ಈ ಸ್ಯಾರಿನೆಲ್ಲನೂ ಸೈಡಿಗೆ ಇಟ್ಕೊಂಡ್ಬಿಡೋಣ ಮಡಚಿಬಿಟ್ಟು. ಸೊ ಅದಾದಮೇಲೆ ಹಾಗೆಯೇ ಪ್ರಿಪೇರ್ ಮಾಡ್ಕೊಳೋದಕ್ಕೆ ಆಗುತ್ತೆ ಅಂತ. ಇಲ್ಲಿ ನಾವು ಹ್ಯಾಂಡ್ಸ್ಗೆ ನಾವು ಯಾವ ರೀತಿ ನಾವು ಬ್ಲೌಸ್ ಹಾಕ್ಕೊತೀವಲ್ಲ ಅದೇ ರೀತಿಯೇ ಬಾರ್ಡ್ರ್ ಬರೋ ಥರನೇ ಉಟ್ಕೊತೀನಿ, ಅಂದರೆ ಉಡಿಸ್ತೀನಿ. ಉಟ್ಬಿಟ್ಟು ಅದನ್ನು ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಲೆವೆಲ್ಗೆ ನಮಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ಈಗ ಯಾವ ರೀತಿ ಮಾಡ್ಕೊತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಈ ರೀತಿ ಕೈ ಇರುತ್ತಲ್ಲ, ಇದು ಒಳಗಡೆ ಈ ಥರ ಕಟ್ ಮಾಡಿರೋಂಥ ಪೀಸು ಈ ಸೈಡಿಗೆ ಬರಬೇಕು. ಅಂದರೆ ಒಳಗಡೆಗೆ ಬಂದು ಅಲ್ಲಿ ಪಿನ್ನು ಅಥವಾ ಗುಂಡು ಸೂಜಿ ಏನು ಬೇಕಾದರೂ ಹಾಕೋಬೋದು ನೀವು. ನೋಡಿ, ಇಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಮಾತ್ರ ಕ್ಲೀನಾಗಿ ಕಾಣಿಸೋ ಹಂಗೆ ಬರಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 2 ಕೈಗೂ ಕೂಡ ಅದೇ ರೀತಿಯೇ ಮಾಡ್ಕೊತಾ ಹೋಗಬೇಕು. ನೋಡಿ, ಇಲ್ಲಿ ಫಿನಿಶ್ ಆಗಿರೋಂಥದ್ದು ನೀವು ಬೇಕಾದ್ರೆ ಜರುಗಿಸ್ಕೊಂಡ್ಲೂಬೋದು. ನೋಡಿ, 2 ನೀಟಾಗಿ ಫಿನಿಶ್ ಆಗಿದೆ. ಇವಾಗ ರೆಡಿ ಇದೆ. ನಾನು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಉಡ್ಸೋದು ಅಂತ. ಅಂದರೆ ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟೇ ಪೋಸ್ಟ್ ಹಾಕ್ಬಿಡ್ತೀನಿ. ಹಾಗೆಯೇ ಜಡೆ ಬಿಲ್ಲೆ ಮತ್ತು ಕಾಲುಗಳ್ನು ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಲುಗಳ್ನ ಬೇಕಾದ್ರೆ ಇನ್ನೂ ಸ್ವಲ್ಪ ಹಿಂಗೆ ಮಡ್ಚೋದು ಬೇಕಾದ್ರೆ ಇನ್ನೂ ಸ್ವಲ್ಪ ತೆಗೆದ್ಬಿಟ್ಟು ಅದನ್ನು ಮಂಡಿ ಥರ ಮಾಡ್ಕೋಬೋದು.
ಅಂದರೆ ಈಗ ಬರ್ತಾ ಇದೆಯಾ ವೀಡಿಯೋಸು, ಈ ವಿಡಿಯೋ ಮತ್ತು ನೆಕ್ಸ್ಟ್ ವರಮಹಾಲಕ್ಷ್ಮಿ ವಿಡಿಯೋ ಬ್ಯಾಕ್ ಟು ಬ್ಯಾಕೇ ಅಪ್ಲೋಡ್ ಮಾಡ್ತೀನಿ. ತುಂಬ ದಿನಗಳೇ ಆಗಿರೋದ್ರಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಎಡಿಟಿಂಗ್ ಮಾಡೋಕ್ಕೂ ಆಗಿರಲಿಲ್ಲ. ಸೊ ಅದರಿಂದ ಯಾರು ಬೇಜಾರು ಮಾಡ್ಕೋಬೇಡಿ, ಅಪ್ಲೋಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದು ಮಂಡಿ ಥರ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಎಲ್ಲ ಟೋಟಲಾಗಿ ದೇವಿಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಅದಾದಮೇಲೆ ಕಮಿಂಗ್ ಟು ನೆಕ್ಸ್ಟ್ ದೀಪಾಲೆ ಕಂಬಗಳನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ತಟ್ಟೆ ಇಟ್ಕೊಂಡಿದ್ದೀನಲ್ಲ, ಈ ತಟ್ಟೆ ಯಾವುದಕ್ಕೂ ಏನು ಜಾಸ್ತಿ ಯೂಸ್ ಮಾಡಲ್ಲ, ಅಂದರೆ ದೇವ್ರ ಕೆಲ್ಸಕ್ಕೆ ಬಿಟ್ಬಿಟ್ಟು ಬೇರೆ ಯಾವುದಕ್ಕೂ ಯೂಸ್ ಮಾಡಲ್ಲ. ಸೊ ಇದನ್ನೆಲ್ಲ ವಾಶ್ ಮಾಡ್ಕೊಂಡು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಅಂದರೆ ಇದು ಮಾಡಿಕೊಂಡು, ಅಂದರೆ ಎಲ್ಲ ನೀಟಾಗಿ ಎಲ್ಲ ತಿರುಗಿಕೊಂಡು ಇಟ್ಕೊಂಡ್ಬಿಟ್ರೆ ಅದು ಪ್ರಿಪೇರ್ ಆಗುತ್ತೆ ಅನ್ನೋದು. ಅದಾದಮೇಲೆ ಅದಕ್ಕೆ ಬತ್ತಿ ಮತ್ತು ದೀಪ ಅರಿಶಿನ ಕುಂಕುಮ ಹಚ್ಚಿದ್ರೆ ಅದು ಕೂಡ ಪ್ರಿಪೇರ್ ಆಗುತ್ತೆ. ಸೊ ಇದು ಮತ್ತು ಚಂಬು ಎಲ್ಲನೂ A to Z ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಯಾಕಂದರೆ ಅವತ್ತಿನ ಕೆಲಸದಲ್ಲಿ ಇದೇ ದೊಡ್ಡ ಕೆಲಸ ಆಗೋಗುತ್ತೆ, ಮತ್ತು ಅಡುಗೆಗಳು ಕೂಡ ಮಾಡೋದಿರುತ್ತಲ್ಲ. ಸೊ ಅದರಿಂದ ಅಡುಗೆಗಳು ಮಾಡಿದ್ದೆ, ಸುಮಾರು ಮಾಡಿದ್ದೆ. ಸೊ ಬನ್ನಿ ತೋರಿಸ್ತೀನಿ ಯಾವ ರೀತಿ ನಾನು ಸೀರೆ ಉಡ್ಸೋದು, ಜೊತೆಗೆ ಒಂದೇ ಒಂದು ಬಿನ್ಗೆಲ್ಲೇ ಯಾವ ರೀತಿ ಒಂದೇ ಒಂದು ಕೋಲ್ ಕಟ್ಕೊಂಡು ಯಾವ ರೀತಿ ಸೀರೆ ಉಡ್ಸೋದು ಅನ್ನೋದನ್ನ ತೋರಿಸ್ತೀನಿ. ಒಂದು ಬಿನ್ಗೆಲ್ಲೂ ಕೂಡ ನಾವು 2 ಅಂದರೆ ಸೀರೆ ಉಡ್ಸ್ಕೋಬೋದು, ಆ ರೀತಿ ನಾನು ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಕಟ್ತಿರೋ ದಾರ ಬಂದು ಯಾವುದಿದು ಟೈನ್ ದಾರ ಅಂತಾರಲ್ಲ, ಆ ದಾರ ಕಟ್ತಾ ಇದ್ದೀನಿ. ದಾರ ಕಟ್ಟಿದ್ರೆ ಇನ್ನೂ ಜಾಸ್ತಿ ಹಳ್ಳಾಡಲ್ಲ, ಆ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿ. ಅದಾದಮೇಲೆ ಇದನ್ನು ಕೂಡ ಎಲ್ಲ ಅಂದರೆ ಮಣೆನೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಯಾವುದು ಮೇಲೆ ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೆ. 2 ತೋರಿಸಿದ್ದೀನಿ, 2 ಕೂಡ ಹಾಕಿಲ್ಲ ನಾನು. ಪಂಚೆನೇ ಅಂದರೆ ಪಂಚೆ ಕ್ಲಾತನ್ನೇ ಹಾಕಿದೆ, ಅದು ವೈಟ್ ಕಲರ್ದು. ಅದಾದಮೇಲೆ ನಮ್ಮ ಮನೇಲಿ ಫ್ರೂಟ್ಸು ಮತ್ತು ಇದು ಬಾಳೆಕಂದು ಎಲ್ಲ ತಂದಿದ್ರು. ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸೂ ತಂದಿದ್ರು. ಟೋಟಲಾಗಿ 2.5 kg ಅಂತ ಹೇಳಿದ್ರು. ಸೊ ಇವಾಗೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆಯಲ್ಲ ಹಬ್ಬದ ಟೈಮಲ್ಲೆಲ್ಲ ಫ್ರೂಟ್ಸ್ ಎಲ್ಲನೂ ನೋಡಿ. 2 ಇದು ತಂದಿದ್ದಾರೆ, ಒಂದು ಮನೆ ದೇವರಿಗೆ, ಒಂದು ದೇವಿಗೆ ಕುಣಿಸೋದಕ್ಕೆ ಅಂತ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದು ಬೆಲ್ಲ ಮತ್ತು ಕಾಯಿ ಮೊಬ್ಬಟ್ಟಿಗೆ ಆಗಲೇ ಕುಡಿಸ್ಕೊಂಡ್ಬಿಟ್ಟಿದ್ದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.